ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆಗಿದ್ದು ಆಗಿದೆ, ದಾಳಿಯನ್ನು ಮಾಡಿ ವಾಪಸ್ ಅಮೆರಿಕಾಗೆ ಹೋಗಿ ಲ್ಯಾಂಡ್ ಆಗಿದ್ದು ಆಗಿದೆ. ಬಹಳ ಒಂದು ವೇಗವಾದಂತಹ ದಾಳಿಯಲ್ಲಿ ಇರಾನ್ನ 3 ಅಣು ಸ್ಥಾವರಗಳನ್ನು ಅಮೆರಿಕ ಉಡಾಯಿಸಿದೆ. ನೆಲದಾಳದಲ್ಲೇ ಅದನ್ನು ಭಸ್ಮ ಮಾಡಿ ಹಾಕಿದೆ. ವಿಶ್ವದಲ್ಲಿರುವಂತಹ ಅತ್ಯಂತ ಶಕ್ತಿಶಾಲಿ ಬಂಕರ್ ಬಸ್ಟರ್ ಅನ್ನು ಬಳಸಿ ಅಮೆರಿಕ ನೆಲದಾಳದಲ್ಲೇ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಹೂತು ಹಾಕಿಬಿಟ್ಟಿದೆ. 2 ವಾರಗಳ ಕಾಲಾವಕಾಶ ಕೊಡ್ತೀವಿ, ಯುದ್ಧ ಮಾಡಬೇಕಾ ಬೇಡವಾ, ಯುದ್ಧದಲ್ಲಿ ನಾವು ಭಾಗಿಯಾಗ್ತೀವಾ ಇಲ್ವಾ, ಇದನ್ನೆಲ್ಲ ನಾವು ನಂತರ ನಿರ್ಧರಿಸ್ತೀವಿ, ಹೀಗೆಲ್ಲ ಟ್ರಂಪ್ ಹೇಳ್ತಾ ಇದ್ರಲ್ಲ. ಇದರ ನಡುವೆ ಅಮೆರಿಕ ಸರ್ಪ್ರೈಸ್ ಅಟ್ಯಾಕ್ ಮಾಡಿದೆ. ನಾನು ಮೊನ್ನೆ ಕೂಡ ಹೇಳಿದ್ದೆ, ಅಮೆರಿಕದ ತಂತ್ರಗಾರಿಕೆ ಆಗಿರುತ್ತೆ ಇದು. ಒಂದು ಕಡೆ ಮಿಡಲ್ ಈಸ್ಟ್ನಲ್ಲಿರುವಂಥ ಎಲ್ಲ ಸೇನಾ ನೆಲೆಗಳನ್ನು ಅಮೆರಿಕ ಖಾಲಿ ಮಾಡ್ತಾ ಇತ್ತು, ಅಲ್ಲಿರುವಂಥ ವಿಮಾನಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾ ಇತ್ತು. ಇದರ ಮಧ್ಯೆ ಇರಾನ್ಗೆ ನುಗ್ಗಿ ಅಮೆರಿಕ ಎಲ್ಲವುದನ್ನು ನಾಶ ಮಾಡಿ ಹಾಕಿದೆ. ಟ್ರಂಪ್ ಈಗಾಗಲೇ ಈ ಬಗ್ಗೆ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ನಮ್ಮ ಕಾರ್ಯಾಚರಣೆ ಯಶಸ್ವಿಯಾಗಿದೆ, ವಿಶ್ವದಲ್ಲಿ ಯಾರೂ ಕೂಡ ಇಂತಹ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಟ್ರಂಪ್ ತಮ್ಮನ್ನು ತಾವೇ ಬೆಂತಟ್ಟುಕೊಂಡಿದ್ದಾರೆ. ಆದರೆ ಇರಾನ್ ಮಾತ್ರ ನಮಗೇನೂ ಆಗೇ ಇಲ್ಲ, ಅವರು ಕೇವಲ 3 ನ್ಯೂಕ್ಲಿಯರ್ ಸೈಟ್ಗಳನ್ನು ಹೊಡೆದಿದ್ದಾರಷ್ಟೇ, ನಾವಲ್ಲಿದ್ದಂತಹ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ವಿ, ಇದರಿಂದ ನಮಗೇನು ಲಾಸೇ ಆಗಿಲ್ಲ ಅಂತ ಇರಾನ್ ಈಗಲೂ ಸ್ಟೇಟ್ಮೆಂಟ್ ಕೊಟ್ಟಿದೆ. ಹಾಗಾದರೆ ಮಿತ್ರರೇ, ಮುಂದೇನಾಗುತ್ತೆ? ಅಮೆರಿಕ ಈಗ 3 ಅಣು ಕೇಂದ್ರವನ್ನು ನಾಶ ಮಾಡಿ ಸುಮ್ಮನಾಗತ್ತಾ ಅಥವಾ ಯುದ್ಧದಲ್ಲಿ ಮುಂದುವರಿಯುತ್ತಾ? ಯುದ್ಧದ ದಿಕ್ಕು ಯಾವ ಕಡೆಗೆ ಸಾಗುತ್ತೆ? ಟ್ರಂಪ್ ಏನು ಹೇಳ್ತಾ ಇದ್ದಾರೆ? ಇರಾನ್ ಮೇಲೆ ಅಮೆರಿಕ ಯಾವ ಮಾದರಿಯ ದಾಳಿ ಮಾಡ್ತು, ಹೇಗೆ ನಷ್ಟ ಆಯಿತು, ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿನ್ನೆ ಇಡೀ ದಿನ ಮಾಧ್ಯಮದಲ್ಲಿ ಒಂದೇ ಸುದ್ದಿ, ಅಮೆರಿಕದ B-2 ಬಾಂಬರ್ ಟೇಕ್ ಆಫ್ ಆಗಿದೆ. ಅದು ಬಹುಶಃ ಡಿಯೋಗೋ ಗಾರ್ಸಿಯಾಗೆ ಬಂದು ಲ್ಯಾಂಡ್ ಆಗಬಹುದು, ಅಲ್ಲಿಂದ ನಂತರ ಇರಾನ್ ಮೇಲೆ ಅಟ್ಯಾಕ್ ಮಾಡಬಹುದು. ಈ ಬಗ್ಗೆ ಮಾಧ್ಯಮಗಳು ಸುದ್ದಿಯನ್ನು ಪ್ರಕಟಿಸ್ತಲೇ ಇದ್ವು. ಆದರೆ B-2 ಬಾಂಬರ್ ಇದೆಯಲ್ಲ, ಇದು ಟೇಕ್ ಆಫ್ ಆಗಿದ್ದು ನಿಜ, ಲ್ಯಾಂಡ್ ಆಗಲಿಲ್ಲ. ನೇರವಾಗಿ ಇರಾನ್ಗೆ ನುಗ್ಗಿ ಇರಾನ್ನಲ್ಲಿ 3 ಅಣು ಕೇಂದ್ರಗಳನ್ನು ನಾಶ ಮಾಡಿ ಹಾಕಿದೆ. ಫೋರ್ದೋ, ನತಾನ್ಸ್, ಇಸ್ಫಹಾನ್, ಈ 3 ಅಣು ಕೇಂದ್ರಗಳನ್ನು ಅಮೆರಿಕ ಈಗ ನಾಶಪಡಿಸಿದೆ. ಅಲ್ಲೇನು ಉಳಿದಿಲ್ಲ, ಇನ್ನು ಕೇವಲ ಬೂದಿ ಮಾತ್ರ ಇರುವಂಥದ್ದು. ಆ ಪರಿಯಾಗಿ ಅಮೆರಿಕ ದಾಳಿ ಮಾಡಿದೆ. ಹಾಗಾದರೆ ಅಮೆರಿಕ ಹೇಗೆ ದಾಳಿ ಮಾಡಿತು, ಯಾವ ಬಾಂಬನ್ನು ಬಳಸ್ತು ಕೇಳಿದ್ರೆ, ಇಡೀ ವಿಶ್ವ ಏನು ನಿರೀಕ್ಷೆ ಮಾಡಿತ್ತಲ್ಲ, ಇಸ್ರೇಲ್ 13ನೇ ತಾರೀಕು ಈ ಯುದ್ಧವನ್ನು ಆರಂಭಿಸಿತು. ಇಸ್ರೇಲ್ನ ಗುರಿ ಏನಾಗಿತ್ತು? ಇರಾನ್ನಲ್ಲಿರುವಂಥ ನ್ಯೂಕ್ಲಿಯರ್ ಸೈಟ್ಗಳನ್ನು ನಾವು ಧ್ವಂಸ ಮಾಡಬೇಕು ಅಂತ. ಇಸ್ರೇಲ್ ಮಿತ್ರರೇ ಅದೆಷ್ಟು ಪರಿಶ್ರಮ ಪಟ್ಟಿದೆ ಅಂತಂದರೆ ಹೇಳತೀರದು. ತನ್ನ ಫೈಟರ್ ಜೆಟ್ಗಳನ್ನು ತರೋದು, GBU-28 ಬಂಕರ್ ಬಸ್ಟರನ್ನು ಬಳಸಿ ಈ ಎಲ್ಲ ಅಣು ಕೇಂದ್ರವನ್ನು ಉಡಾಯಿಸೋದಕ್ಕೆ ಯತ್ನ ಮಾಡೋದು. ಆದರೆ ಇದು ಕೇವಲ ಯತ್ನ ಮಾತ್ರ ಆಗ್ತಾ ಇತ್ತು. ಯಾಕೆ ಕೇಳಿದ್ರೆ, ಈ ಎಲ್ಲ ಅಣುಸ್ಥಾವರಗಳು ನೆಲದ ಆಳದಲ್ಲಿತ್ತು, ಅದನ್ನು ರೀಚ್ ಆಗುವಂಥದ್ದು ಇಸ್ರೇಲ್ಗೆ ಕಷ್ಟ ಆಗ್ತಾ ಇತ್ತು. ಯಾಕೆ ಅಂತಂದರೆ, ಇಸ್ರೇಲ್ ಬಳಿ ಇದ್ದಂಥ GBU-28 ಬಂಕರ್ ಬಸ್ಟರ್ಗಳು ಅಷ್ಟು ಆಳಕ್ಕೆ ಹೋಗಿ ಸ್ಫೋಟಗೊಳ್ತಾ ಇರಲಿಲ್ಲ. ಕೇವಲ ಅದರ ಕೆಪಾಸಿಟಿ ಇರ್ತಾ ಇದ್ದಿದ್ದು 20 ರಿಂದ 30 ಅಡಿ ಮಾತ್ರ. ಹೀಗಾಗಿ ಇಸ್ರೇಲ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಆಗ ಇಡೀ ವಿಶ್ವ ಏನು ಹೇಳ್ತಾ ಇತ್ತು, ಇದಕ್ಕೆ ಅಮೆರಿಕ ಎಂಟ್ರಿ ಆಗಬೇಕು, ಅಮೆರಿಕದ B-2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಬರಬೇಕು, ಹಾಗೆ GBU-57 ಅಸ್ತ್ರವನ್ನೇ ಇಲ್ಲಿ ಪ್ರಯೋಗ ಮಾಡಬೇಕು ಅಂತ ಇಡೀ ವಿಶ್ವ ಹೇಳ್ತಾ ಇತ್ತು. ಅಮೆರಿಕ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಡೌಟ್ ಇತ್ತು. ಟ್ರಂಪ್ 2 ವಾರಗಳ ಕಾಲಾವಕಾಶ ತೆಗೆದುಕೊಂಡಿದ್ರಲ್ಲ, ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಆಗುತ್ತಾ ಇಲ್ವಾ, ಅನಂತರ ಹೇಳ್ತೀನಿ, ನೆಗೋಷಿಯೇಷನ್ ಆಗಬೇಕು, ಡೀಲ್ ಆಗಬೇಕು, ಈ ರೀತಿಯಾಗಿ ಟ್ರಂಪ್ ಮಾತನಾಡ್ತಾ ಇದ್ರಲ್ಲ, ಹೀಗಾಗಿ ಗೊಂದಲ ಮುಂದುವರೆದಿತ್ತು. ಆದರೆ ಮಿತ್ರರೇ, ಅಮೆರಿಕ ಈಗ ತನ್ನ B-2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಅನ್ನು ತಂದು 3 ನ್ಯೂಕ್ಲಿಯರ್ ಘಟಕವನ್ನು ನಾಮಾವಶೇಷ ಮಾಡಾಕಿದೆ. ಈ B-2 ಬಾಂಬರ್ ಮತ್ತು GBU-57 ಬಂಕರ್ ಬಸ್ಟರ್ ಬಗ್ಗೆ ಚಿಕ್ಕದಾಗಿ ನಿಮಗೊಂದು ಸ್ವಲ್ಪ ಮಾಹಿತಿ ಕೊಟ್ಟುಬಿಡ್ತೀನಿ. ಈ B-2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಇದೆಯಲ್ಲ, ಇದು ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಬಾಂಬರ್. ಇದು ಕೇವಲ ಬಾಂಬರ್ ಮಾತ್ರ ಅಲ್ಲ, ಸ್ಟೆಲ್ತ್ ಬಾಂಬರ್. ಇದೇನಾದರೂ ಒಂದು ದೇಶದ ಒಳಗೆ ಬಂತು ಅಂತಂದರೆ ಆ ದೇಶದ ಯಾವುದೇ ರೆಡಾರ್ ಸಿಸ್ಟಮ್ ಕೂಡ ಇದನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೀಗಂತ ಅಮೆರಿಕ ಕ್ಲೈಮ್ ಮಾಡ್ಕೊಂಡಿದೆ. ಅಂತಹ ಒಂದು ಸ್ಟೆಲ್ತ್ ಮೋಡ್ ಈ B-2 ಬಾಂಬರ್ಗಿದೆ ಅಂತ. ಮಿತ್ರರೇ, ಇದನ್ನು 1989ರಲ್ಲಿ ತಯಾರು ಮಾಡೋದಕ್ಕೆ ಅಮೆರಿಕ ಶುರು ಮಾಡುತ್ತೆ. 2000ನೇ ಇಸ್ವಿಯವರೆಗೂ ಕೂಡ ಇದನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಇದಕ್ಕೆ ಅಮೆರಿಕ ಬಹಳಷ್ಟು ವೆಚ್ಚ ಮಾಡಿದೆ. ಅಮೆರಿಕದಲ್ಲಿ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಒಂದು B-2 ಸ್ಟೆಲ್ತ್ ಬಾಂಬರ್ ಅನ್ನು ರೆಡಿ ಮಾಡೋದಕ್ಕೆ ಅಮೆರಿಕ $4.17 ಬಿಲಿಯನ್ ಅನ್ನು ವೆಚ್ಚ ಮಾಡಿದೆ. ಒಂದು B-2ಗೆ ಅಂದರೆ ಹತ್ತತ್ರ 35,000 ಕೋಟಿ. ಇಂತಹ 21 B-2 ಬಾಂಬರ್ಗಳನ್ನು ಅಮೆರಿಕ ರೆಡಿ ಮಾಡಿ ಇಟ್ಕೊಂಡಿದೆ. ಅಮೆರಿಕ ಇದರ ಸ್ಟೆಲ್ತ್ ಮೋಡ್ ಮತ್ತು ಇದರ ಕೆಪಾಸಿಟಿ ಇದನ್ನು ಅಭಿವೃದ್ಧಿಪಡಿಸೋದಕ್ಕೆ ಹೆಚ್ಚು ಹಣವನ್ನು ವೆಚ್ಚ ಮಾಡಿದೆ. ಈ ಬಾಂಬರ್ ಅಣ್ವಸ್ತ್ರವನ್ನು ಪ್ರಯೋಗ ಮಾಡುವಂತಹ ಕೆಪಾಸಿಟಿಯನ್ನು ಕೂಡ ಹೊಂದಿದೆ. ಅಷ್ಟು ಶಕ್ತಿಶಾಲಿಯಾದಂತಹ B-2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಇದು. ಅಮೆರಿಕ ಇದನ್ನು ಕೊಸೊವೊ ಯುದ್ಧದಲ್ಲಿ ಬಳಸಿತ್ತು. ಇರಾನ್, ಅಫ್ಘಾನಿಸ್ತಾನ, ಲಿಬಿಯಾ, ಯೆಮೆನ್, ಈಗ ಇರಾನ್
ಈ ಎಲ್ಲ ದೇಶಗಳಲ್ಲೂ ಕೂಡ ಈ ಬಾಂಬರ್ ಅನ್ನ ಯಶಸ್ವಿಯಾಗಿ ಬಳಸಿದೆ. ಅಂದರೆ ಇರಾನ್ನ ಈ ಫೋರ್ದೋ ಅಣುಸ್ಥಾವರವನ್ನ ಸ್ಫೋಟಿಸೋದಕ್ಕೆ ಕೇವಲ ಈ ಒಂದು ಬಾಂಬರ್ ಇದ್ರೆ ಸಾಕಾಗ್ತಾ ಇರಲಿಲ್ಲ, ಅದಕ್ಕೊಂದು ಅತ್ಯಂತ ಶಕ್ತಿಶಾಲಿಯಾದಂತಹ ಬಂಕರ್ ಬಸ್ಟರ್ ಕೂಡ ಬೇಕಾಗಿತ್ತು. ಹೀಗಾಗಿ ಅಮೆರಿಕವೇ ಬರಬೇಕು ಅಂತ ಇಡೀ ವಿಶ್ವ ಹೇಳ್ತಾ ಇತ್ತು. ಅಮೆರಿಕದ ಬಳಿಯಲ್ಲಿ B2 ಸ್ಪಿರಿಟ್ ಬಾಂಬರ್ ಇದೆ, ಜೊತೆಗೆ GBU-57 ಬಂಕರ್ ಬಸ್ಟರ್ ಕೂಡ ಇದೆ. ಈಗ ಅಮೆರಿಕ B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಮೂಲಕ ಇದೇ GBU-57 ಬಂಕರ್ ಬಸ್ಟರ್ ಅನ್ನ ಬಳಸಿ ಇರಾನ್ನ 3 ನ್ಯೂಕ್ಲಿಯರ್ ಸೈಟ್ ಅನ್ನ ನಾಮಾವಶೇಷ ಮಾಡಿರುವಂತದ್ದು. ಈ GBU-57 ಬಂಕರ್ ಬಸ್ಟರ್ ಬಗ್ಗೆ ಚಿಕ್ಕದಾಗಿ ಹೇಳೋದಾದ್ರೆ, ಇದು ಮಿತ್ರರೇ 6.1 ಮೀಟರ್ ಉದ್ದ ಇರುವಂತಹ ಒಂದು ಬಂಕರ್ ಬಸ್ಟರ್. ವಿಶ್ವದ ಅತಿ ಶಕ್ತಿಶಾಲಿ ಬಂಕರ್ ಬಸ್ಟರ್ ಅಂತ ಇದು ಕರೆಸಿಕೊಳ್ಳುತ್ತೆ. ಇದನ್ನ ಅಮೆರಿಕ ಮದರ್ ಆಫ್ ಆಲ್ ಬಾಂಬ್ಸ್ ಅಂತ ಕರೆಯುತ್ತೆ. ಇದರ ತೂಕ ಎಷ್ಟಿದೆಯಪ್ಪ ಕೇಳಿದ್ರೆ 30,000 ಪೌಂಡ್, ಅಂದ್ರೆ 13,600 kgಗಳು. ಇದರಲ್ಲಿ ವಾರ್ ಹೆಡ್ 2,700 kg ಇರುತ್ತೆ. ನಿಮಗೆ ನೆನಪಿರಲಿ ಮಿತ್ರರೇ, ಇವತ್ತು ಇರಾನ್ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಲಾಂಚ್ ಮಾಡುತ್ತಲ್ಲ ಇಸ್ರೇಲ್ ಕಡೆಗೆ, ಅದರಲ್ಲಿ ಹೆಚ್ಚು ಅಂತಂದ್ರೆ 700ರಿಂದ 750 kg ಅಷ್ಟು ಮಾತ್ರ ವಾರ್ ಹೆಡ್ ಇರುತ್ತೆ. 1-1.5 ಮೀಟರ್ ಅಗಲ, 10-12 ಮೀಟರ್ ಉದ್ದ ಇರುವಂತಹ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ನಲ್ಲಿ 750 kg ಮಾತ್ರ ಸ್ಫೋಟಕಗಳಿರುತ್ತೆ. ಆದ್ರೆ ಈ GBU-57 ನಲ್ಲಿ 2,700 kg ಅಷ್ಟು ಸ್ಫೋಟಕ ಇರುತ್ತೆ. ಇಂತಹ GBU-57 ಬಂಕರ್ ಬಸ್ಟರ್ ಅನ್ನ ಕೇವಲ B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಇಂದ ಮಾತ್ರ ಲಾಂಚ್ ಮಾಡಬಹುದು. ಇದೊಂಥರ ಕಾಂಬಿನೇಷನ್. ಯಾಕೆ ಇದೇ ಕಾಂಬಿನೇಷನ್ ಆಗಬೇಕು ಅಂತಂದ್ರೆ, ಈ B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಇದೆಯಲ್ಲ, 50,000 ಅಡಿ ಎತ್ತರದಲ್ಲಿ ಈ GBU-57 ಬಂಕರ್ ಬಸ್ಟರ್ ಅನ್ನ ಗುರಿ ಇಟ್ಟು ಲಾಂಚ್ ಮಾಡಿಬಿಡುತ್ತೆ. ಈಗ 50,000 ಅಡಿ ಎತ್ತರದಲ್ಲಿ ಇದನ್ನು ಲಾಂಚ್ ಮಾಡೋದ್ರಿಂದ ಇದು ನೆಲದ ಕಡೆಗೆ ಬರುವಂತಹ ಸಂದರ್ಭದಲ್ಲಿ ಒಂದು ಸ್ಪೀಡನ್ನು ಪಡೆಯುತ್ತೆ. ಅದನ್ನು ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಸ್ಪೀಡನ್ನು ಪಡೆದಿರುತ್ತೆ. ಒಂದು ಕಡೆ ತೂಕ ಇರುತ್ತೆ, ಇನ್ನೊಂದು ಕಡೆ ಸ್ಪೀಡನ್ನು ಪಡೆದಿರುತ್ತೆ. ಹೀಗಾಗಿ ಗುರಿ ಕಲ್ಲು ಬಂಡೆಯೇ ಆಗಿರಲಿ ಅಥವಾ ಕಾಂಕ್ರೀಟ್ ವಾಲೆ ಆಗಿರಲಿ, ಇದ್ಯಾವುದು GBU-57 ಬಂಕರ್ ಬಸ್ಟರ್ಗೆ ಮ್ಯಾಟ್ರೇ ಆಗೋದಿಲ್ಲ. ಅದು 61 ಮೀಟರ್ ಆಳಕ್ಕೆ ಹೋಗಿ ಸ್ಫೋಟಗೊಳ್ಳುತ್ತೆ. ಸರಿಸುಮಾರು 200ರಿಂದ 220 ಅಡಿ ಆಳದಲ್ಲಿ ಸ್ಫೋಟಗೊಳ್ಳೋದ್ರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಂತಂದ್ರೆ, ಈ ಒಂದು ಬಂಕರ್ ಬಸ್ಟರ್ ಸ್ಫೋಟಗೊಳ್ತು ಅಂತಂದ್ರೆ ಕಿಲೋಮೀಟರ್ ಗಟ್ಟಲೆ ಭೂಕಂಪ ಆದಂತಹ ಅನುಭವ ಆಗುತ್ತೆ. ಎಕರೆಗಟ್ಟಲೆ ಜಾಗದ ಮಣ್ಣು ಧೂಳಾಗಿ ಹೋಗುತ್ತೆ. ನೀವಲ್ಲಿ ಕಾಂಕ್ರೀಟ್ ವಾಲ್ ಇದೆ, ಇದನ್ನ ಭೇದಿಸೋದಕ್ಕೆ ಸಾಧ್ಯ ಇಲ್ಲ, ಏನು ಹೇಳೋದಕ್ಕಾಗಲ್ಲ. ಆ ರೀತಿಯಾಗಿ ಇದನ್ನು ನಿರ್ಮಾಣ ಮಾಡಲಾಗಿತ್ತು. ಇವತ್ತು ಅಮೆರಿಕ ಇದೇ ಬಂಕರ್ ಬಸ್ಟರ್ ಅನ್ನು ಬಳಸಿ ಫೋರ್ದೋ, ಇಸ್ಫಹಾನ್ ಮತ್ತು ನತಾನ್ಸ್ ಈ 3 ಅಣುಸ್ಥಾವರವನ್ನ ನಾಶಪಡಿಸಿದೆ. ಈ ಫೋರ್ದೋ ಅಣುಸ್ಥಾವರವನ್ನ ಇರಾನ್ ಬಹಳ ಕ್ಯಾಲ್ಕುಲೇಟಿವ್ ಆಗಿ ನಿರ್ಮಾಣ ಮಾಡಿತ್ತು. ಏನ್ ಸಣ್ಣ ಪುಟ್ಟ ಅಣುಸ್ಥಾವರ ಅಲ್ಲ ಇದು. ಈ 3 ಅಣುಸ್ಥಾವರಗಳ ಬಗ್ಗೆ ಒಂದು ಮ್ಯಾಪ್ ಅನ್ನು ತೋರಿಸಿ ನಿಮಗೆ ವಿವರಿಸ್ತೀನಿ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮಿತ್ರರೇ, ನೀವೇಗ ನೋಡ್ತಾ ಇದ್ರಲ್ಲ, ಇದು ಇರಾನ್ನ ಮ್ಯಾಪು. ಇದರಲ್ಲಿ ಇದು ಫೋರ್ದೋ ಅಣುಸ್ಥಾವರ, ಇನ್ನೊಂದು ನತಾನ್ಸ್, ಇನ್ನೊಂದು ಇಸ್ಫಹಾನ್. ಈ 3 ಕೇಂದ್ರಗಳ ಮೇಲೆ ಈಗ ಅಮೆರಿಕ ದಾಳಿಯನ್ನು ಮಾಡಿರುವಂಥದ್ದು. ಯಾಕೆ ಈ 3 ಕೇಂದ್ರಗಳು ಅಂತಂದರೆ, ಇಸ್ರೇಲ್ 13ನೇ ತಾರೀಕಿಂದಲೇ ಈ ಫೋರ್ದೋ ಮೇಲೂ ಕೂಡ ದಾಳಿ ಮಾಡಿತ್ತು, ನತಾನ್ಸ್ ಕೂಡ ದಾಳಿ ಮಾಡಿತ್ತು, ಇಸ್ಫಹಾನ್ ಮೇಲೂ ಕೂಡ ದಾಳಿ ಮಾಡಿತ್ತು. ಆದರೆ ದಾಳಿ ಅಷ್ಟು ಸಕ್ಸಸ್ಫುಲ್ ಆಗಿರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಫೋರ್ದೋವನ್ನು ಇಸ್ರೇಲ್ ಟಚ್ಚೇ ಮಾಡೋದಕ್ಕಾಗಿರಲಿಲ್ಲ. ಯಾಕೆ ಕೇಳಿದ್ರೆ, ಈ ಫೋರ್ದೋ ಇದೆಯಲ್ಲ, ಈ ರೀತಿಯಾಗಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ನೆಲದಿಂದ ಸರಿಸುಮಾರು 260ರಿಂದ 300 ಅಡಿ ಆಳದಲ್ಲಿ ಈ ಫೋರ್ದೋ ಅಣುಸ್ಥಾವರವನ್ನು ನಿರ್ಮಾಣ ಮಾಡಲಾಗಿತ್ತು. ಸಾಮಾನ್ಯವಾಗಿ ನೀವು ಬೇರೆ ಅಣುಸ್ಥಾವರಗಳನ್ನು ನೋಡಿದ್ರೆ ಈ ರೀತಿಯಾಗಿ ಕಾಣ್ತಾ ಇರುತ್ತೆ, ಎಲ್ಲವೂ ಕೂಡ ಭೂಮಿಯ ಮೇಲೆ ನಿರ್ಮಾಣ ಆಗಿರುತ್ತೆ. ಆದರೆ ಈ ಫೋರ್ದೋದಲ್ಲಿ ಇರಾನ್ ಹಾಗೆ ಮಾಡಿರಲಿಲ್ಲ. ಎಲ್ಲವುದನ್ನು ಭೂಮಿಯ ಆಳದಲ್ಲಿ ಮಾಡಲಾಗಿತ್ತು, ಅಂಡರ್ಗ್ರೌಂಡ್ನಲ್ಲಿ. ಇದನ್ನು 2006ರಿಂದ 2009 ಈ ಟೈಮ್ನಲ್ಲಿ ನಿರ್ಮಾಣ ಮಾಡಲಾಯಿತು. ಇರಾನ್ ಏನು ಅಂದುಕೊಂಡಿತ್ತು ಅಂತಂದರೆ, ಇವತ್ತಲ್ಲ ನಾಳೆ ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಇಸ್ರೇಲ್ ಆಗಿರಬಹುದು ಅಥವಾ ಅಮೆರಿಕ ಆಗಿರಬಹುದು ತಡೆ ಒಡ್ಡುತ್ತೆ, ಅವರ ಎಲ್ಲ ದಾಳಿಯಿಂದ ರಕ್ಷಣೆ ಮಾಡಬೇಕು ಅಂಥೇಳಿ ಇರಾನ್ನ KIA ಚೀಫ್ ಆಗಿದ್ದಂತಹ ಗೋಲಾನಿ ರಶೀದ್ ಅನ್ನುವಂಥವರು ಸ್ವತಃ ಇದರ ನೇತೃತ್ವವನ್ನು ವಹಿಸಿಕೊಂಡು ಇದರ ನಿರ್ಮಾಣ ಮಾಡಿದರು. ಈ ಗೋಲಾನಿ ರಶೀದನ್ನು ಮೊನ್ನೆ 13ನೇ ತಾರೀಕು ದಾಳಿಯಲ್ಲಿ ಇಸ್ರೇಲ್ ಹೊಡೆದಾಕ್ಬಿಟ್ಟಿದೆ. ಗೋಲಾನಿ ರಶೀದ್ ಯಾವ ರೀತಿಯಾಗಿ ಇದನ್ನು ನಿರ್ಮಾಣ ಮಾಡಿದ್ರು ಅಂತಂದರೆ, ಬಹಳ ಅಗಲವಾದಂತಹ ಕಾಂಕ್ರೀಟ್ ಗೋಡೆಗಳು, ಜೊತೆಗೆ ಈ ಬೆಟ್ಟದ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದು. ಇದರಿಂದಾಗಿ ಅಮೆರಿಕದ ಶಸ್ತ್ರಾಸ್ತ್ರಗಳಾಗಲಿ ಅಥವಾ ಇಸ್ರೇಲ್ನ ಶಸ್ತ್ರಾಸ್ತ್ರಗಳಾಗಲಿ ಇದನ್ನು ರೀಚ್ ಆಗುವಂಥದ್ದು ಕಷ್ಟ ಅನ್ನುವಂಥದ್ದು ಅವರ ಭಾವನೆಯಾಗಿತ್ತು. ಆದರೆ ಈಗ ಅಮೆರಿಕ ತನ್ನ GBU-57 ಬಂಕರ್ ಬಸ್ಟರನ್ನು ಬಳಸಿ ಇದನ್ನು ಧ್ವಂಸ ಮಾಡಹಾಕಿದೆ. ಇದು 300 ಅಡಿ ಆಳದಲ್ಲಿದ್ದರೂ ಕೂಡ ಅದೀಗ ನಾಮಾವಶೇಷ ಆಗಿದೆ. ಇನ್ನು ಅಮೆರಿಕ ಈ ದಾಳಿಯನ್ನು ಕಂಪ್ಲೀಟ್ ಮಾಡ್ತಿದ್ದ ಹಾಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಖುದ್ದು ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡ್ತಾರೆ. ಇರಾನ್ನ 3 ನ್ಯೂಕ್ಲಿಯರ್ ಸೈಟ್ಗಳನ್ನು ನಾವು ಹಿಟ್ ಮಾಡಿದ್ದೀವಿ. ಇದೊಂದು ಬಹಳ ಯಶಸ್ವಿಯಾದಂತಹ ಕಾರ್ಯಾಚರಣೆಯಾಗಿತ್ತು. ಫೋರ್ದೋ, ನತಾನ್ಸ್, ಇಸ್ಫಹಾನ್ 3 ಕೂಡ ಧ್ವಂಸ ಆಗಿದೆ. ನಮ್ಮ ಎಲ್ಲ ವಾರ್ ಪ್ಲೇನ್ಗಳು ಕೂಡ ಈಗ ವಾಪಸ್ ಆಗಿದ್ದಾವೆ. ನಮ್ಮ ಅಮೆರಿಕದ ಗ್ರೇಟ್ ವಾರಿಯರ್ಸ್ಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ವಿಶ್ವದ ಬೇರೆ ಯಾವುದೇ ಮಿಲಿಟರಿಯೂ ಕೂಡ ಇದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಈ ಕೆಲಸಕ್ಕಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ. ಈಗ ಶಾಂತಿಯ ಸಮಯ. ಹೀಗಂತ ಟ್ರೂತ್ ಸೋಷಿಯಲ್ನಲ್ಲಿ ಟ್ರಂಪ್ ಒಂದು ಪೋಸ್ಟ್ ಹಾಕ್ತಾರೆ. ಅದಾದ ಬಳಿಕ ಮತ್ತೊಂದು ಪೋಸ್ಟ್ ಮಾಡ್ತಾರೆ, ಫೋರ್ದೋ ಇಸ್ ಗಾನ್ ಅಂತ.
ಅಂದರೆ ಓಪನ್ ಸೋರ್ಸ್ ಇಂಟೆಲ್ ಮ್ಯಾಪ್ನಲ್ಲೂ ಕೂಡ ಇದು ಕಾಣ್ತಾ ಇದೆ ಅನ್ನೋದನ್ನ ಟ್ರಂಪ್ ಇಲ್ಲಿ ಟ್ರೂತ್ ಸೋಷಿಯಲ್ ಪೋಸ್ಟ್ ಮೂಲಕವಾಗಿ ಜಗತ್ತಿಗೆ ತಿಳಿಸ್ತಾರೆ. ಇನ್ನು ಟ್ರಂಪ್ ತನ್ನ ಟ್ವೀಟ್ನಲ್ಲಿ ಶಾಂತಿಯ ಸಮಯ ಅಂತ ಹೇಳಿದ್ರೂ ಕೂಡ ಈ ಬಗ್ಗೆ ಶ್ವೇತಭವನದಲ್ಲಿ ಮಾತನಾಡಿದಂತಹ ಟ್ರಂಪ್ ಅಮೆರಿಕದ ಸೇನಾಪಡೆಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು, ನೆತನ್ಯಾಹು ಅವರನ್ನು ಅಭಿನಂದಿಸಿದ್ರು, ನಾನು ಮತ್ತು ನೆತನ್ಯಾಹು ಅವರ ಸಹಯೋಗದೊಂದಿಗೆ ಇದೆಲ್ಲ ಸಾಧ್ಯ ಆಗಿದೆ ಅಂತ ಹೇಳಿದ್ರು. ಆದರೆ ಇದರ ನಡುವೆ ಟ್ರಂಪ್ ಹೇಳಿದ್ರು ಇನ್ನೂ ಕೆಲ ಟಾರ್ಗೆಟ್ಗಳು ಬಾಕಿ ಇದ್ದಾವೆ ಅಂತ. ಅಂದರೆ ಟ್ರಂಪ್ ಅವರ ಮಾತು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಿದೆ. ಒಂದು ಕಡೆ ಯುದ್ಧ ನಿಲ್ಲಿಸ್ತೀನಿ ಅಂತಲೂ ಹೇಳಿದ್ದಾರೆ, ಇನ್ನು ಕೆಲ ಟಾರ್ಗೆಟ್ಗಳು ಬಾಕಿ ಉಳಿದಿದೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಈ ಬಗ್ಗೆ ಪೀಟರ್ ಹೆಕ್ಸಿತ್ ನಾಳೆ ಮಾತನಾಡ್ತಾರೆ, ಅಮೆರಿಕದ ಡಿಫೆನ್ಸ್ ಕಾರ್ಯದರ್ಶಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮುಂದಿನ ವಿಚಾರಗಳನ್ನು ತಿಳಿಸ್ತಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಯುದ್ಧ ಇಲ್ಲಿಗೆ ಕೊನೆಗೊಂಡು ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಅವರ ಈಗಿನ ಮಾತನ್ನು ನೋಡಿದ್ರೆ ಅದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಇನ್ನು ಅಮೆರಿಕ ಮಾಡಿದಂತಹ ಈ ದಾಳಿಗೆ ಇಸ್ರೇಲ್ ಎಲ್ಲಾ ಮಾದರಿಯಲ್ಲೂ ಕೋಆಪರೇಟ್ ಮಾಡಿದೆ. ಇಸ್ರೇಲ್ ಮತ್ತು ಅಮೆರಿಕದ ಪಡೆಗಳ ಕೋಆರ್ಡಿನೇಷನ್ನಿಂದಾಗಿ ಈ ದಾಳಿ ಯಶಸ್ವಿಯಾಗಿದೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಅತ್ತ ಇರಾನ್ ಮಾತ್ರ ಬೇರೆಯದೇ ರೀತಿಯಲ್ಲಿ ಹೇಳ್ತಾ ಇದೆ. ಇರಾನ್ನ ಡೆಪ್ಯೂಟಿ ಪೊಲಿಟಿಕಲ್ ಡೈರೆಕ್ಟರ್ ಹಸನ್ ಅಬೇದಿನ್ ಅನ್ನುವಂಥವರು ಸ್ಟೇಟ್ ಟಿವಿ ಮುಂದೆ ಬಂದು ಟ್ರಂಪ್ ಹೇಳಿದ್ದು ನಿಜ, ನಮ್ಮ ಎಲ್ಲ ನ್ಯೂಕ್ಲಿಯರ್ ಸೈಟ್ಗಳನ್ನು ಅವರು ನಾಶ ಮಾಡಿದ್ದಾರೆ, ಆದರೆ ಇದರಿಂದ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಯಾವುದೇ ಹಾನಿಯಾಗಿಲ್ಲ. ಯಾಕೆ ಕೇಳಿದ್ರೆ ಆ ಎಲ್ಲ ನ್ಯೂಕ್ಲಿಯರ್ ಸೈಟ್ನಲ್ಲಿದ್ದಂಥ ನ್ಯೂಕ್ಲಿಯರ್ ಉಪಕರಣಗಳನ್ನು ನಾವು ಸ್ಥಳಾಂತರ ಮಾಡಿದ್ದೀವಿ. ಹೀಗಾಗಿ ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಯಾವುದೇ ರೀತಿಯಲ್ಲೂ ಹಿನ್ನಡೆ ಆಗಿಲ್ಲ ಅನ್ನುವ ಅರ್ಥದಲ್ಲಿ ಹಸನ್ ಅಬೇದಿನ್ ಮಾತನಾಡಿದ್ದಾರೆ. ಈಗ ಯುದ್ಧ ಎಂಡ್ ಆಗೇ ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇರಾನ್ ಏನು ಮಾಡುತ್ತೆ? ಅಮೆರಿಕದ ಸೇನಾ ನೆಲೆಯನ್ನು ಗುರಿಯಾಗಿಸಿ ಏನಾದರೂ ದಾಳಿ ಮಾಡುತ್ತಾ? ಅಮೆರಿಕದ ಮೇಲೆ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಏನಾದರೂ ಹೋಗುತ್ತಾ? ಇರಾನ್ನ ಸುತ್ತಲೂ ಕೂಡ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ. ಇರಾನ್ಗೆ ಈಸಿ ಟಾರ್ಗೆಟ್. ಒಂದೆರಡು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕತಾರ್ನಲ್ಲಿರುವ ಸೇನಾ ನೆಲೆಗೂ ಉಡಾಯಿಸಬಹುದು, ಕುವೈಟ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗೂ ಉಡಾಯಿಸಬಹುದು. ಈ ಕೆಲಸಕ್ಕೆ ಏನಾದರೂ ಇರಾನ್ ಕೈ ಇಟ್ಟಿದ್ದೆ ಆದರೆ ಯುದ್ಧ ತೀವ್ರಗೊಳ್ಳುತ್ತೆ. ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಆ ಪ್ರಮಾಣದಲ್ಲಿ ಯುದ್ಧ ತೀವ್ರಗೊಳ್ಳುತ್ತೆ. ಅಯತುಲ್ಲಾ ಅಲಿ ಖಮೇನಿ ನಾವು ಯಾವುದೇ ಕಾರಣಕ್ಕೂ ಶರಣಾಗೋದಿಲ್ಲ, ಇಸ್ರೇಲ್ಗೆ ನಾವು ತಕ್ಕ ಪ್ರತ್ಯುತ್ತರ ಕೊಡ್ತೀವಿ, ಪ್ರತಿಕಾರ ತೀರಿಸ್ಕೊಳ್ತೀವಿ, ಯಹೂದಿಗಳನ್ನು ನಾಶ ಮಾಡ್ತೀವಿ, ಈಗೆಲ್ಲ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಹೀಗಾಗಿ ಮಿತ್ರರೇ, ಈಗ ಇರಾನ್ ಕೋರ್ಟ್ಗೆ ಬಾಲ್ ಬಂದು ಬಿದ್ದಿದೆ. ಅವರು ಡಿಸೈಡ್ ಮಾಡಬೇಕು ಯುದ್ಧವನ್ನು ಮುಂದುವರಿಸಬೇಕಾ ಬೇಡವಾ ಅಂತ. ಈ ಬಗ್ಗೆ ಸಾಕಷ್ಟು ಅಪ್ಡೇಟ್ಗಳಾಗ್ತವೆ. ಇರಾನ್ ಮೇಲೆ ದಾಳಿ ಮಾಡಿದ್ದು ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಇರಾನ್ ಮುಂದೇನು ಮಾಡುತ್ತೆ, ಇಸ್ರೇಲ್ನ ನಿರ್ಧಾರ ಏನು, ಇದೆಲ್ಲದರ ಬಗ್ಗೆ ನಾನು ಮುಂದೆ ವಿಡಿಯೋ ಮಾಡಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ಮಿತ್ರರೇ ಅಮೆರಿಕ ಇರಾನ್ನ 3 ನ್ಯೂಕ್ಲಿಯರ್ ಸೈಟ್ಗಳನ್ನು ಯಶಸ್ವಿಯಾಗಿ ಉಡಾಯಿಸಿದ ಬಗ್ಗೆ ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.